ಈ ಕೆರೆಗೆ ಅಂಟಿಕೊಂಡಿರುವಂತ ಆಲದ ಮರ, ಈ ಕೆರೆಯ ಪಕ್ಕದಲ್ಲಿ ಇರುವಂತ ಶ್ರೀ ಸುಂಕಲ ತಾಯಮ್ಮ ದೇವಸ್ಥಾನ, ಇದು ಇರೋದು ಕಮಲಾಪುರ ಹತ್ತಿರ, ಬರೀ 7 ಕಿಲೋಮೀಟರ್ ಅಂತರದಲ್ಲಿದೆ. ಹೇಗೆ ಇವತ್ತು ನಾನು ನಿಮಗೆ ಕರ್ಕೊಂಡು ಹೋಗ್ತಿದ್ದೀನಿ ಒನ್ ಆಫ್ ದಿ ಬೆಸ್ಟ್ ಪ್ಲೇಸಸ್ ಇನ್ ಹಂಪಿ ಅಂತಾನೆ ಹೇಳ್ತೀನಿ. ಯಾಕಂತಂದ್ರೆ ಅಂತ ಒಂದು ಬ್ಯೂಟಿಫುಲ್ ಆಗಿರುವಂತ ಟೆಂಪಲ್ ಇದೆ. ಕಮಲಾಪುರದಿಂದ ಸ್ಟಾರ್ಟ್ ಆಗಿರೋ ನಾನು ಪಿಕೆಹಳ್ಳಿ ರೋಡ್ಗೆ ಹೋಗುವಂತ ಯೂನಿವರ್ಸಿಟಿ ರೋಡ್ ಹತ್ರ ನಾನು ತಗೊಂಡಿದ್ದು ಲೆಫ್ಟ್ ಸೈಡ್ಗೆ. ಕನ್ನಡ ಯೂನಿವರ್ಸಿಟಿ ರೋಡ್ ಏನಿದೆಲ್ಲ ಅದ್ರ ಮುಂದೆನೆ ಈ ಒಂದು ರೋಡ್ ಹೋಗುತ್ತೆ. ಇಲ್ಲಾಂತಂದ್ರೆ ನೀವು ಪಿಕೆಹಳ್ಳಿ ರೋಡ್ಗೆ ಹೋಗಿ HLC ಕೆನಲ್ ಹತ್ರ ಲೆಫ್ಟ್ ಸೈಡ್ ಇಂದ ಕೆನಲ್ ಮೇಲೆನೆ ಹೋಗ್ಬೋದು. ಈ ರೂಟ್ನು ಅಲ್ಲಿಗೆ ರೀಚ್ ಆಗುತ್ತೆ ಮಿಡಲ್ ಅಲ್ಲಿ. ಈ ಒಂದು ರೋಡ್ ಮುಖಾಂತರ ನಾನು ಹೋಗಿದ್ದು HLC ಕಾಲುವೆ ಹತ್ರ. ಅಲ್ಲಿಂದ ಮತ್ತೆ ಲೆಫ್ಟ್ ಗೆ ತಗೊಂಡು ಸ್ಟ್ರೈಟ್ ಹೋದ್ರೆ ನಿಮಗೆ ಸಿಗುವಂತದ್ದೇ ಈ ಒಂದು ದೇವಸ್ಥಾನದ ಬೋರ್ಡ್. ಕುರುಚಲ್ ಕಾಡು ಮಧ್ಯದಲ್ಲಿರುವಂತ ಈ ಒಂದು ದೇವಸ್ಥಾನ ನೋಡೋಕೆ ಬಹಳನೇ ಅದ್ಭುತವಾಗಿದೆ. ಶ್ರೀ ಸುಂಕಲ ತಾಯಮ್ಮ ದೇವಸ್ಥಾನ ಅಥವಾ 7 ಮಕ್ಕಳ ತಾಯಿ ದೇವಸ್ಥಾನ ಅಂತಾನೂ ಕರೀತಾರೆ. ತನ್ನ ಅಂಗಳದಲ್ಲಿ ಚಾಚಿಕೊಂಡಿರುವಂತ ಆಲದ ಮರ, ಈ ದೇವಸ್ಥಾನ ಪಕ್ಕದಲ್ಲಿರುವಂತ ಕೆರೆ, ಈ ಕೆರೆಯ ನೀರಿನ ಮೇಲೆ ಚಾಚಿಕೊಂಡಿರುವಂತ ಇನ್ನೊಂದು ಆಲದ ಮರ. 4 ತಲೆಮಾರುಗಳಿಂದ ಪೂಜೆ ಮಾಡ್ಕೊಂತ ಬಂದಿರುವಂತ ಅಲ್ಲಿರುವಂತ ಅರ್ಚಕರನ್ನ ಮಾತಾಡ್ಸಿದೆ. ಸುಂಕಲ ತಾಯಮ್ಮನ ಗುಡಿ ಅಂತಾರ್ರಿ. ಸುಂಕಲ ತಾಯಮ್ಮ ಗುಡಿ ಅಂತಾರೆ, 7 ಮಕ್ಕಳ ತಾಯಿ ಗುಡಿ. 7 ಮಕ್ಕಳ ತಾಯಿ ಅಂತಾರೆ ಎಮ್ಮೆ. ಸುಮಾರು ಇವಾಗ ಕಮಲಾಪುರಲಿದ್ದ ಒಂದು 6-7 ಕಿಲೋಮೀಟರ್ ಆಗ್ತಲ್ಲ ಇಲ್ಲಿ ಬರ್ತಕ್ಕ. ಯೂನಿವರ್ಸಿಟಿ ಪಕ್ಕೆಗೆ ಕೆನಲ್ ಮೇಲಿದ್ದ ಬಂದ್ರೆ ಅಲ್ಲಿ ಬೋರ್ಡ್ ಹಾಕ್ಯಾರ ಸುಂಕಲ ತಾಯಮ್ಮ ಬೋರ್ಡ್ ಅಂತ. ಆ ಬೋರ್ಡ್ ಹಿಡ್ಕೊಂಡ್ ಬಂದ್ರೆ ಇಲ್ಲಿ ಬರ್ತಾರ್ರಿ ಸೀದಾ. ಅಮ್ಮಂದು ಗುಡಿ ಯಾವಾಗಿಂದ ಸ್ಟಾರ್ಟ್ ಆಗಿತ್ತು? ಇದು ಸುಮಾರು ಇವಾಗ ನಮ್ಮ ಅಜ್ಜಿ ತಾತನ ಕಾಲದಿಂದ ಇದು ಮಾಡ್ಕೊಂತ ಬಂದಾರ್ರಿ. 3ನೇ ತಲೆಮಾರು ನಾವು ಮಾಡಕ. ನೀವು 3ನೇ ತಲೆಮಾರಾಗಿ 4ನೇ ತಲೆಮಾರು ನಾವು. ನಮ್ ತಾಯಿ ಇದ್ರು, ಇವ್ರು ನಮ್ಮ ಅಜ್ಜಾರು, ಅವ್ರ ಮೊದ್ಲು ಸೇವೆ ಮಾಡ್ತಿದ್ರಿ ಇಲ್ಲಿ ಮರದಾಗ. ಅಂದ್ರೆ ಎಲ್ಲ ಒಂದೇ ಮರ ಇದು. ಸುಮಾರು ಅಲ್ಲಿವರೆಗೆ ಏನೈತೆ ಒಂದೇ ಮರ ಇದೆಲ್ಲ. ಇಲ್ಲಿ ಇದು ಓಟಿರ್ತಾರ ಎಲ್ಲ. ಇದನ್ನ ಬಿದ್ದು ಬಯಲಾಗ್ಬಿಡ್ತು. ಭಕ್ತಾದಿಗಳೆಲ್ಲ ಕುಂದ್ರಕ ನಿಂದ್ರಕ ಎಲ್ಲ ವ್ಯವಸ್ಥೆ ಮಾಡ್ಯಾರ. ಇದೆಲ್ಲ ಡೆವಲಪ್ಮೆಂಟ್ ಮಾಡಿದ್ದೆಲ್ಲ ಭಕ್ತರು ಮಾಡ್ಯಾರ. ಭಕ್ತರ್ರಿ ಬಳ್ಳಾರಿ ಮತ್ತೆ ಅಲ್ಲೆಲ್ಲಿ ದೂರ ಯಾವ ಏನ್ ಅನ್ಕಂದಿರ್ತಾರ ಅವೆಲ್ಲ ನಡಿತಾವ್ರಿ ಇಲ್ಲಿ ಅಮ್ಮಂತಾಗ. ಮನಸ್ಸಿನಲ್ಲಿ ಏನೋ ಅನ್ಕೊಂಡ್ ಬೇಡಿಕೆ ಇದು ಮಾಡ್ಕೊಂಡಿರ್ತಾರಲ್ಲ ಆಗಲ್ಲ ಅಂತ ಮಕ್ಕಳಿಗೆ ಬರ್ತಾರ. ಕಣ್ಕನ್ ಫಲಸ ಲಗ್ನ ಆಗ್ಲಾರ್ದಾರು ಬರ್ತಾರ. ಎಲ್ಲದಕ್ಕರಿ ಮನ್ಯಾಗ ಕಷ್ಟ ಇರ್ಲಿ ಆಯ್ತಾಯ್ತಾಗ ಬಂದ್ರೆ ಸ್ವಲ್ಪ ಸಮಾಧಾನ ಅವ್ರಿಗೆ. ಈಗ ಭಕ್ತಾದಿಗಳು ಎಷ್ಟು ವಾರ ನಡ್ಕೋಬೇಕಂತ ಹೇಳ್ತಾರೆ? ಸುಮಾರು ಇವಾಗ ಕೆಲವರು ಒಂದ್ 5 ಮಂಗಳವಾರ ನಡ್ಕೊಂತಾರ, ಕೆಲವ್ರು ಅಮಾಸೆ ನಡೀತಾರ 5 ಅಮಾಸೆ, ಕೆಲವ್ರು ಉಣಿವೆ ನಡ್ಕೊಂತಾರ 5 ಉಣಿವೆ. ಉಣಿವೆಗೆ ಅಮಾಸೆಗೆ ನಿದ್ದೆ ಮಾಡ್ಕೊಂಬಕ್ ಬರ್ತಾರ ಭಕ್ತರ. ಮತ್ತೆ ಅಮಾಸೆ ಉಣಿವೆ ಸ್ವಲ್ಪ ಪ್ರಸಾದ ನಡಿತೈತೆ, ಭಕ್ತಾದಿಗಳೇ ನಡೆಸಿಕೊಡ್ತಾರ. ಮತ್ತೆ ನಾವು ಕೂಡ ವ್ಯವಸ್ಥೆ ಮಾಡ್ತೇವಿ. ಸುತ್ತದವ್ರು ಬರ್ತಾರ ಮಂಗಳವಾರ ಶುಕ್ರವಾರ. ಮಂಗಳವಾರ ಶುಕ್ರವಾರ ಕಮ್ಮಿ ಬರ್ತಾರ. ಮಂಗಳವಾರ ಫುಲ್ ಇರ್ತೈತೆ. ಅಮಾಸೆ ಉಣಿವೆ ದಿನ ಕೂಡ ಬೇಸ್ ಇರ್ತೈತಿ. ನಿಮ್ಮ ಹೆಸರು? ನಮ್ಮ ಹೆಸರು ಗೋಪಾಲ ಸ್ವಾಮಿ ಅಂತ. ನೀವ್ ಇರೋದೆಲ್ಲ ಇಲ್ಲೇ? ನಾವೆಲ್ಲ ಇಲ್ಲೇ ಮಕ್ಕಳು ಮರಿ ಎಲ್ಲ ಸೇವೆ ಮಾಡ್ಕೊಂತ ಇಲ್ಲೇ ಇರ. ಮೊದ್ಲಿಂದಾನು ಇಲ್ಲೇ ಇದಾರೆ? ನಮ್ ತಾಯಾರು ಇರ್ತಿದ್ರು. ಅವ್ರಿಗೆ ಇದಾಗಿ ಇವಾಗ ನಾವು 8 ವರ್ಷ ಆತ್ರಿ ಇಲ್ಲಿ ಬಂದಾಗ. ನಾವ್ ಬಂದಲ್ಲಿದ್ದ ಸ್ವಲ್ಪ ಡೆವಲಪ್ಮೆಂಟ್ ಆಗೈತ್ರಿ ಎಲ್ಲ. ಅಮ್ಮಂದೆಲ್ಲ ಇದು ಮಾಡ್ತಾರೆ ಇವಾಗೆಲ್ಲ. ಯಾವ್ದೋ ಆಗಲಿ ಮನಸ್ಸಿನಾಗ ಯಾವ್ದೋ ಇರ್ಲಿ ಎಲ್ಲ ಮರದಲ್ಲಿ ಇದ್ದಿದ್ದ ಅಮ್ಮನವ್ರ. ಇವಾಗ ವಿಗ್ರಹ ಸ್ಥಾಪನೆ ಆಗ್ಯಾವ್ರಿ. ಅವ್ ಏನದವ್ರಿ ಮರಗಳು ಅವಲ್ಲ ಒಳಗ. ಅವೆಲ್ಲ ಸುಮ್ಮನೆ ಕೆಮ್ಮನೆ ಹಚ್ಚವಲ್ಲ ಮರ. ಆ ಮರದಾಗ ಇದ್ರ ಅಮ್ಮನವ್ರೆಲ್ಲ. ಮರಕ್ ಒಂದ್ ಬೆಂಕಿ ಐತಿ ಅಂದಕ್ಕ ಎಲ್ಲ ಸ್ವಲ್ಪ ಇಲ್ಲಾರೆಲ್ಲಾರು ಸೇರಿ ಈಗ ಅಮ್ಮನಂದ ಮಾಡಿಸ್ಯಾರ. ನೋಡಕದಲ್ಲ ಅಮ್ಮ ಅದ ಅಮ್ಮನ ವಿಗ್ರಹ ಸ್ಥಾಪನೆ ಮಾಡಿದ್ರ. ಆಮೇಲೆ ನಾವು ಬಂದ್ಮೇಲೆ ಅವೆಲ್ಲ ಇಲ್ವಲ್ಲ ಮಕ್ಕಳದು ಅವಾಗ ಮಕ್ಕಳದು ಸ್ಥಾಪನೆ ಮಾಡಿದ್ 7 ಮಕ್ಕಳ ತಾಯಿ ಅಂತ. ಎಲ್ಲ ಊರವರು ಸೇರಿ ಮಾಡ್ಸಿರೋದು ಎಲ್ಲ ಭಕ್ತಾದಿಗಳ ಎಲ್ಲ ಪಟ್ಟಿ ಎತ್ತಿ ಎಲ್ಲಾರು ಸೇರಿ ಮಾಡಿರೋದು. ಎಲ್ಲ ದೈವ ಸೇರಿ ಮಾಡಿರೋದು ಎಲ್ಲಾರು ಗುಡಿ ಎಲ್ಲ ಊರೂರಿಗೆ ಚಿನ್ನಾಪುರ, ನಲ್ಲಾಪುರ, ಮತ್ತೆ ಸೀತಾರಾಮ್ ತಾಂಡ, ವದಿಗೇರಿ, ಕಮಲಾಪುರ ಇವ್ರೆಲ್ಲ ಸೇರಿ ವರ್ಷಕ್ಕೊಂದ್ಸರಿ ಏನಾದ್ರು ಜಾತ್ರೆ ಆತರ ದಸರಾಗ ಮಾಡ್ಬೇಕ್ರಿ. ಇವಾಗ ಮೊನ್ನೆ ಮಾಡಿರೋದು ಈ ಉತ್ಸವ ಮೂರ್ತಿ ಅಮ್ಮ. ಮೊನ್ನೆ ದೈವದಾರ ಎಲ್ಲಾರು ಸೇರಿ ಮೊನ್ನೆ ದಸರಿಗೆ ಆಗ್ಯಾಳ ಹೊಸ ಅಮ್ಮ. ಪಾಲ್ಕಿ ಉತ್ಸವ ಆ ಅಮ್ಮ ಊರಾಡಕ ಹೋಗ್ತಾಳ್ರಿ. ಈಗ ಮುಂದಿನ ವರ್ಷದಿಂದ ದಸರಿಗೆ ಜಾತ್ರೆ ನಡೀತೈತಿ ನೋಡಿ. ಇದೇ ಫಸ್ಟ್ ಟೈಮ್ ಇದೇ ಫಸ್ಟ್ ಇನ್ನ ಬಂದಿರೋದ ಅಮ್ಮ ಹೊಸ ಅಮ್ಮ. ಅಂದ್ರೆ ಕರೆಂಟ್ ಇಲ್ಲ, ಏನಿಲ್ಲ, ಗುಡಿ ಇಲ್ಲ, ಬರೀ ಮರಂದ ಇತ್ತು ಏಕ. ಮರದಾಗ ಅವಾಗ ಮಾಡ್ತಿದ್ರು ಅವ್ರು 50ರಾಗ. ಈಗ ನಿಮ್ಗೆ ಇಸ್ವಿ ಏನಾದ್ರು ಗೊತ್ತಿದೆ ಸರ್? ಇಸ್ವಿ ಏನಾದ್ರು ಗೊತ್ತಿದೆ ಯಾವಾಗಿಂದ ಮಾಡಿದ್ದು? ಏನ 1950ರಾಗ ಅಂತ ಅಷ್ಟೇ ಕೇಳಿವಿ. ಅದಕ್ಕಿಂತ ಮುಂಚೆ ಮಾಡ್ತಿದ್ರ ಗೊತ್ತಿಲ್ಲ. ಬಟ್ ಅವಾಗ್ಲಿದ್ದ ಮಾಡ್ಕೊಂತ ಬಂದ 50ರಿಂದ ನಮ್ ಇವ್ರ ಅಜ್ಜಾರ. ಮಳೆ ಗಾಳಿ ಏನೇ ಇರ್ಲಿ ನೀವು ಇಲ್ಲೇ ಇರ್ತೀವಿ? ನಾವಿಲ್ಲೇ ರೀ. ಗಾಳಿ ಮಳೆ ಏನ ಬರ್ಲಿ ಇಲ್ಲೇ ಇರ್ತೀವಿ. ರಾತ್ರಿ ಹೊತ್ತು ಕಳ್ಳಿ ಬರ್ತೈತಿ ಇಲ್ಲಿ ಪ್ರಾಣಿ. ಬರ್ತೈತ್ರಿ ಕಳ್ಳಿ. ನಾಯಿಗಳು ಕೂಡ ಸಾಕಿವಿ. ತೊಂದ್ರೆ ಏನಾಗಲ್ಲ ನಿಮ್ಗೆ? ತೊಂದ್ರೆ ಏನಾಗಲ್ಲ? ಯಾರಿಗೆ ಏನ್ ತೊಂದ್ರೆ ಇಲ್ರಿ ಇಲ್ಲಿ ಅಮ್ಮಂತ ಮಾತ್ರ ಯಾರಿಗ್ ತೊಂದ್ರೆ ಇಲ್ಲ. ಆವು ತೋಳು ಎಲ್ಲ ಇದ್ರ ಕೂಡ ಒಬ್ರಿಗೆ ಏನ್ ತೊಂದ್ರೆ ಇಲ್ಲ ಇಲ್ಲಿ ಅಮ್ಮಂತಾಗ. ಅಷ್ಟ ಇದು
ಅಂದ್ರೆ ಈಗ ಭಕ್ತಾದಿಗಳೇನಪ್ಪ ಅಂದ್ರ ರಾತ್ರಿ ಇಲ್ಲೇ ಇರ್ಬೋದಾ? ವ್ಯವಸ್ಥೆ ಇರ್ತಾರ್ರಿ. ವ್ಯವಸ್ಥೆ ಇದೆನಾ? ಬೇಡ್ಕೊಂಡಿರ್ತಾರ ನಾವ್ ನಿದ್ದೆ ಮಾಡ್ತೀನಿ ಅಂತ ಅವ್ರ ಮಲಿಕಂತಾರ. ಬೆಳಗ್ಗೆ ಪೂಜೆ ಗೀಜೆ ಮುಗಿಸ್ಕೊಂಡ್ ಇದು ಮಾಡ್ಕೊಂಡ್ ಹೋಗ್ತಾರ್ರಿ. ಅವ್ರಿಗೆ ಇಲ್ಲಿ ರೂಮ್ ಇದೆ? ಭಕ್ತಾದಿಗಳಿಗೆ ಅಂತ ಮಾಡ್ಸಿರೋದ ಹಾಲ್ ಉಳ್ಕೊಂಬಕ್ ವ್ಯವಸ್ಥೆ. ದೇವ್ರ ಮಾಡೋರು ಮಾಡ್ತಾರಲ್ಲ ಬೇಟೆ ಮಾಡೋರು ನಾವ್ ಬೇಟೆ ಮಾಡ್ತೀನಮ್ಮ ಬೇಟೆ ಮಾಡ್ತಾರ್ರಿ. ಮೇನ್ ಅಮ್ಮಗ ಬ್ಯಾಟೆ. ಸಿಹಡಿಗೆ ಜಾಸ್ತಿ ಸಿಹಡಿಗೆ ನೈವೇದ್ಯ ಒಳಗ್ ಕೊಟ್ಟ ಬ್ಯಾಟೆ ಇಲ್ಲಿ ಕೆಡುತ್ತಾರ್ರಿ. ಮತ್ತೆ ಎಡೆ ಮಾಡುವಾಗಾದ್ರೂ ಕೂಡ ಇಲ್ಲೇ ಪಾದಗಟ್ಟಿಗೆ ಇಲ್ಲಿ ಎಡೆ ಏರ್ಸಿ ಇಲ್ಲೇ ಕಾಯಿ ಹೊಡೆದು ಇಲ್ಲೇ ಪೂಜೆ ಮಾಡೋದು. ಎಡೆ ಕಾರದ್ದು ಬ್ಯಾಟೆ ಎಲ್ಲ ಇಲ್ಲೇ ನಡೆಯೋದು. ಬ್ಯಾಟೆ ಇಲ್ಲೇ ಮಾಡೋದು. ಇಲ್ಲೇ ಚೂರಿ ಹಾಕ್ತಾರ ಕೆಳಗ. ಆಮೇಲೆ ಫಸ್ಟ್ ಏನ್ ಪೂಜೆ ಮಾಡಿಸ್ತಾರ ನೈವೇದ್ಯ ಸ್ವೀಟ್ ಒಳಗ ಅಮ್ಮ ಗುಡಿಯಾಗ. ಅಂದ್ರೆ ಅಮ್ಮಗ ನೈವೇದ್ಯ ಇದು ಖಾರ ಇಲ್ಲ ಇಲ್ಲೇ ಇಲ್ಲ. ಯಾವಾಗ ವಿಗ್ರಹ ಸ್ಥಾಪನೆ ಆದಾಗ್ಲಿದ್ದ ಇಲ್ರಿ. ಇಲ್ಲೇ ಬೇಡ್ಕೊಂಡ್ ಇಲ್ಲೇ ಇದು ಪೂಜೆ ಮಾಡಿಸ್ತಾರ. ಇಲ್ಲಿ ಚೂರಿ ಹಾಕ್ಸ್ಕೊಂಡ್ ಇಲ್ಲೇ ಖಾರದ ಊಟ ವ್ಯವಸ್ಥೆ ಇಲ್ಲೇ ಕಾಯಿ ಹೊಡಿಯೋದು ಪೂಜೆ ಮಾಡೋದು ನಾವು ಇಲ್ಲೇ ಮಾಡಿ ಕೊಡ್ತೀವಿ. ಅವಾಗ ಎಲ್ಲಾರು ಪ್ರಸಾದ ನಡೆಸಿ ಕೊಡ್ತಾರ. ನೀರಿನ ವ್ಯವಸ್ಥೆ ಎಲ್ಲ ಇದೆ? ಎಲ್ಲ ಐತ್ರಿ. ಹೊರ ಬೋರ್ ಹಾಕ್ಸ್ಯಾರ ಭಕ್ತಾದಿಗಳು. ಮತ್ತೆ ಟ್ಯಾಂಕಿ ಇದೆಲ್ಲ ಮಾಡ್ಯಾರ ವ್ಯವಸ್ಥೆ ಕುಡಿಯಾಕ ಗಿಡಿಯಾಕ ಸ್ನಾನ ಮಾಡಿಕಮಕ. ಇದು ಕರೆಂಟ್ ಇಂದ ಹೆಂಗ್? ಕರೆಂಟ್ ಇಂದ ಕೂಡ ಐತ್ರಿ. ಕರೆಂಟ್ ಇಂದ 24 ತಾಸಿಂದ ಮಾಡಿಕೊಟ್ಟಾರ. ಅಂದ್ರೆ ಈಗ ಏನ್ ತೊಂದ್ರೆ ಇಲ್ಲ ನಿಮ್ಗೆ? ತೊಂದ್ರೆ ಇಲ್ಲ, ಕರೆಂಟ್ ಇಂದ ಏನ್ ತೊಂದ್ರೆ ಇಲ್ಲ. ಭಕ್ತಾದಿಗಳು ಬಂದ್ರು ಆರಾಮಾಗಿ ಇರ್ಬೋದು. ಇರ್ಬೋದ್ರಿ. ಇದೆಲ್ಲ ಮರಗಳಿದ್ದವ್ರಿ. ಇನ್ನ ಬಿದ್ದು ಎಲ್ಲ ಬಯಲಾಗ್ಬಿಡ್ತಾರ. ಬಹಳ ಟೋಪನ್ಸ್ ಡೆವಲಪ್ ಆಗಿದಾರೆ. ಅಂದ್ರೆ ಟೋಪನ್ಸ್ ಇದ್ದಂಗಿತ್ತ ಮರ. ಇಲ್ಲಿ ಬಹಳ ಭಯ ಬೀಳ್ತಿದ್ರ. ಇವಾಗೆಲ್ಲ ಬಿದ್ದಕ್ಕ ಭಕ್ತಾದಿಗಳು ಎಲ್ಲ ಸೇರಿ ಸ್ವಲ್ಪ ಭಕ್ತರಿಗೆ ವ್ಯವಸ್ಥೆ ಮಾಡಿಕೊಟ್ಟಾರ.